ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕುಶಾಲನಗರ ತಾಲೂಕಿನ ಮುಳುಸೋಗಿ ಗ್ರಾಮದ ಶ್ರುತಿ ಸುಶೀಲಾ ಗೌಡರವರಿಗೆ ಕರ್ನಾಟಕ ಯೂತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ವಿರಾಜಪೇಟೆ ನಗರದ ಮುಖ್ಯ ಬೀದಿ ಬದಿಯಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದು ಪಾದಚಾರಿಗಳು ನಡೆದಾಡಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಆರ್ಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್ ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕುಶಾಲನಗರ ತಾಲೂಕಿನ ಮುಳುಸೋಗಿ ಗ್ರಾಮದ ಶ್ರುತಿ ಸುಶೀಲಾ ಗೌಡರವರಿಗೆ ಕರ್ನಾಟಕ ಯೂತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಮುಳುಸೋಗೆ ಗ್ರಾಮದ ನಿವಾಸಿಯಾದ ಶ್ರೀಮತಿ ಸುಶೀಲಾರವರ ಪುತ್ರಿ ಶ್ರುತಿ ಸುಶೀಲಾ ಗೌಡರವರು ಬೆಂಗಳೂರಿನಲ್ಲಿ ಬಸವೇಶ್ವರ ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಗತಿ ಇವೆಂಟ್ ವತಿಯಿಂದ ಕರ್ನಾಟಕ ಯೂತ್ ಐಕಾನ್ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದ್ದಾರೆ. ಇವರಿಗೆ ಸಂಗಮ ಟಿವಿ ಹಾಗೂ ವಂಶಿ ನ್ಯೂಸ್ ಬಳಗ ವತಿಯಿಂದ ಅಭಿನಂದನೆಗಳು. ವಿರಾಜಪೇಟೆ ನಗರದ ಮುಖ್ಯ ಬೀದಿ ಬದಿಯಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದು ಪಾದಚಾರಿಗಳು ನಡೆದಾಡಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಫುಟ್ಪಾತ್ ತೆರವಿಗೆ ಮುಂದಾದ ವಿರಾಜಪೇಟೆ ಪುರಸಭೆ. ವಿರಾಜಪೇಟೆ ನಗರದ ಮುಖ್ಯ ಬೀದಿಗಳ ಬದಿಯಲ್ಲಿ ಕೆಲವು ಅಂಗಡಿಗಳ ಮಾಲೀಕರು ತಮ್ಮ ತಮ್ಮ ಅಂಗಡಿಗಳ ಮುಂದೆ ಪಾದಚಾರಿ ಮಾರ್ಗದಲ್ಲಿ ಸಾಮಾನು ಸರಂಜಾಮು ಇಟ್ಟುಕೊಂಡು ವ್ಯಾಪಾರ ವಹಿವಾಟು ಮಾಡುತ್ತಿದ್ದಾರೆ. ಸಾರ್ವಜನಿಕರ ದೂರಿನ ಮೇರೆಗೆ ಜನಸಂಖ್ಯೆ ಹೆಚ್ಚಾಗಿದ್ದು ಪಾದಚಾರಿಗಳಿಗೆ ನಡೆದುಕೊಂಡು ಹೋಗಲು ತೊಡಕಾಗಿದ್ದು ತಕ್ಷಣವೇ ಪುರಸಭೆ ಮುಖ್ಯಾಧಿಕಾರಿ ಪಿಕೆ ನಾಚಪ್ಪ ಹಾಗೂ ಪುರಸಭೆ ಸಿಬ್ಬಂದಿಗಳು ಪೊಲೀಸರ ನೆರವಿನೊಂದಿಗೆ ಪೌರ ಕಾರ್ಮಿಕರ ತಂಡದೊಂದಿಗೆ ತೆರವುಗೊಳಿಸಲು ಮುಂದಾದರು. ಎಲ್ಲ ಅಂಗಡಿಗಳ ಮುಂದೆ ಇರುವ ಹಾಗೂ ಪಾದಚಾರಿಗಳಿಗೆ ತೊಂದರೆ ನೀಡದಂತೆ ವ್ಯಾಪಾರ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪುರಸಭೆ ವತಿಯಿಂದ ತೆರವು ಮಾಡಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ನಾಳೆಯಿಂದ ಯಾವುದೇ ಮುಲಾಜಿಲ್ಲದೆ ಪಾದಚಾರಿ ಮಾರ್ಗದಲ್ಲಿರುವ ಸಾಮಗ್ರಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಮೂಲಕ ತೆರವು ಮಾಡಲಾಗುತ್ತದೆ ಎಂದು ಮಾಧ್ಯಮದ ಮುಂದೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಸಿಬ್ಬಂದಿಗಳು ಹಾಗೂ ವಿರಾಜಪೇಟೆ ನಗರ ಪೊಲೀಸ್, ಪೌರ ಕಾರ್ಮಿಕರು ಭಾಗವಹಿಸಿದ್ದರು. ಅಂಗಡಿ ಮಾಲೀಕ ನಾನು ಹೇಳೋದು ಎಲ್ಲ ಕಡೆ ನಾವು ನಮ್ಮ ಮುನ್ಸಿಪಾಲಿಟಿ ರೂಲ್ಸ್ ಫಾಲೋ ಮಾಡೋದು ರೆಡಿ ಇದೀನಿ ಮೇಡಮ್. ನಮಗೇನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ನೀವೇನು ಎಲ್ಲ ಕಡೆ ತೆಗಿಸ್ಬೇಕು, ಡೈಲಿ ಒಂದು ರೂಲ್ಸ್ ಪಕ್ಕ ಮಾಡಬೇಕು. ಫುಟ್ಪಾತ್ ಯಾರು ಮಾಡಬಾರ್ದು. ಈಗ ನೀವು ಇಲ್ಲಿಂದ ನೋಡಿ ಕರೆಂಟ್ ಕಂಬದಿಂದ ಅಲ್ಲಿ ಗಂಟೆ ಹೋಗಿ ಸಾಧಿಪಡಿ ಗಂಟ ಎಲ್ಲ ಫುಟ್ಪಾತ್ ಇದೆ. ಅದ್ರ ನೀವು ಟೋಟಲ್ ಆಗಿ ನೋಡಿ ವಿರಾಜಪೇಟೆ ಎಲ್ಲ ಫುಟ್ಪಾತ್. ನಾವು ಹೇಳೋದು ಮುನ್ಸಿಪಾಲಿಟಿ ಸಿಟ್ಟು ಆರ್ಡರ್ ಮಾಡಲಿ. ಅವ್ರು ನಮ್ಮನ್ನ ನಮಗೆ ಅದು ಜನಗಳ ರೆಡಿ ಇಲ್ಲ. ನಾವು ಈ ದಿನ ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಏನು ಫುಟ್ಪಾತ್ ಅಲ್ಲಿ ಏನು ಸಾರ್ವಜನಿಕರಿಗೆ ಓಡಾಡಲು ತುಂಬ ಅನಾನುಕೂಲತೆ ಆಗ್ತಾಯಿತ್ತು. ಏನು ಶಾಪ್ನ ಮಾಲೀಕರು ಅಲ್ಲಲ್ಲಿ ತರಕಾರಿ ಅಂಗಡಿ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ರಸ್ತೆಯಲ್ಲಿ ಇಟ್ಕೊಂಡು ಸಾರ್ವಜನಿಕರಿಗೆ ಓಡಾಡೋಕ್ಕೆ ಭಾಳ ತೊಂದರೆ ಆಗ್ತಾ ನಿಟ್ಟಿನಲ್ಲಿ ಈ ದಿನ ನಮ್ಮ ಕಾರ್ಮಿಕರು ಮತ್ತು ಪೊಲೀಸ್ ಇಲಾಖೆ ಇವರ ಜೊತೆ ಕೂಡಿ ಈ ದಿನ ನಾವು ಫುಟ್ಪಾತ್ಗಳನ್ನು ತೆರವುಗೊಳಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಸಹ ಇದನ್ನು ಕಂಟಿನ್ಯೂ ಮಾಡ್ತಿದ್ವಿ. ಹಾಗೆ ಅವರು ಮಾಡದಿದ್ದಲ್ಲಿ ನಾವು ಅವರಿಗೆ ದಂಡ ಹಾಕುವ ಒಂದು ಕೆಲಸವನ್ನು ಸಹ ಮಾಡ್ತೀವಿ. ಹಾಗೆ ಎಲ್ಲ ಸಾರ್ವಜನಿಕರು ಮತ್ತು ಅಂಗಡಿ ಮಾಲೀಕರು ಹಾಗೆ ಫುಟ್ಪಾತ್ ವ್ಯಾಪಾರಿಗಳಲ್ಲಿ ವಿನಂತಿ ಅಂದರೆ ಸಾರ್ವಜನಿಕರಿಗೆ ರಸ್ತೆಯನ್ನು ನೀವು ಆಕ್ರಮಿಸಬೇಡಿ. ಮೊದಲೇ ರಸ್ತೆ ಎಲ್ಲ ತುಂಬ ಚಿಕ್ಕದಾಗಿದೆ ಅಂತ ಇಲ್ಲಿ ಜನಸಂದಣಿಯಲ್ಲಿ ಹಾಗೂ ಇತ್ತೀಚಿನ ದಿನಗಳಲ್ಲಿ ವಾಹನಗಳ ದಟ್ಟಣೆ ಜಾಸ್ತಿ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಸಾರ್ವಜನಿಕರಿಗೆ ಓಡಾಡೋಕ್ಕೆ ತೊಂದರೆ ಆಗಬಾರ್ದು, ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಅದೇ ರೀತಿಯಲ್ಲಿ ಎಲ್ಲ ವ್ಯಾಪಾರಸ್ಥರು ಮತ್ತು ಏನು ಸಾರ್ವಜನಿಕರಿಗೂ ಸಹ ಒಂದು ಮನವಿ ಅಂದರೆ ನೀವು ಪ್ಲಾಸ್ಟಿಕ್ಕನ್ನು ಬಳಸಬೇಡಿ, ಏಕಮಾತ್ರ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬೇಡಿ ಅಂತ ನಾನು ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಮತ್ತು ಎಲ್ಲೆಂದರಲ್ಲಿ ಕಸ ಬಿಸಾಡದೆ ನಮ್ಮ ಏನು ಗಾಡಿಗಳು ಬರುತ್ತೆ, ವೆಹಿಕಲ್ಲು ಇದೆ, ಹಸಿ ಕಸ ಒಣ ಕಸ ಇದನ್ನು ಬೇರೆ ಬೇರೆ ಮಾಡಿ ಕೊಡಬೇಕು ಅಂತ ನಾನು ಎಲ್ಲ ಸಾರ್ವಜನಿಕರು ಅಷ್ಟೇ ಮತ್ತು ಅಂಗಡಿ ಮಾಲೀಕರು ಎಲ್ಲ ಇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ಕರ್ನಾಟಕ ಸರ್ಕಾರ ರಾಜ್ಯ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಖಾಸಗಿ ಕಂಪನಿಗೆ ವಹಿಸಲು ಮುಂದಾಗುತ್ತಿರುವ ವಿಷಯ ತಿಳಿದು ಸಾರ್ವಜನಿಕರಿಗೆ, ರೈತರಿಗೆ, ಗ್ರಾಹಕರಿಗೆ ತೀವ್ರ ಆತಂಕ ಮೂಡಿಸಿದೆ.
ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕರ್ನಾಟಕ ರಾಜ್ಯ ರೈತರ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ಅಥಣಿ ತಹಶೀಲ್ದಾರರು ಇವರ ಮುಖಾಂತರ ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣ ಪ್ರಕ್ರಿಯೆಯನ್ನು ಕೈಬಿಡಬೇಕೆಂದು ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ಸರ್ಕಾರ ರಾಜ್ಯದ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಖಾಸಗಿ ಕಂಪನಿಗೆ ವಹಿಸಲು ಮುಂದಾಗುತ್ತಿರುವ ವಿಷಯ ಸಾರ್ವಜನಿಕರಿಗೆ, ರೈತರಿಗೆ, ಕಾರ್ಮಿಕರಿಗೆ ಹಾಗೂ ವಿದ್ಯುತ್ ಗ್ರಾಹಕರಿಗೆ ತೀವ್ರ ಆತಂಕ ಮೂಡಿಸಿದೆ. ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಮುಖಂಡರು ಪ್ರವೀಣ್ ನಾಯ್ಕ ವಿದ್ಯುತ್ ಖಾಸಗೀಕರಣ ಕೈಬಿಡುವಂತೆ ಒತ್ತಾಯಿಸಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ನಮ್ಮ ಬೆಂಬಲವಿರುತ್ತದೆ ಎಂದು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಗೌರವ ಅಧ್ಯಕ್ಷರು ಪ್ರಕಾಶ್ ಪೂಜಾರಿ, ಎಂಸಿ ತಾಂಬೋಲಿ, ತಾಲೂಕು ಅಧ್ಯಕ್ಷರು ಡಿಎಂ ನಾಯ್ಕ, ತಾಲೂಕು ಉಪಾಧ್ಯಕ್ಷರು ಲಕ್ಷ್ಮಣ ಕೋಳಿ, ತಾಲೂಕು ಕಾರ್ಯದರ್ಶಿ ದಶರಥ ನಾಯಕ್, ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಮುಖಂಡರು ಅನಿಲ ಬಾಮನೆ, ಎಂ ಶರ್ಮಾ, ಆರಂಭದ ತಾಲೂಕು ಕಾರ್ಯಾಧ್ಯಕ್ಷ ಚನ್ನಗೌಡ ಇಮರ್ಗೌಡರ, ಜಿಲ್ಲಾ ಮುಖಂಡರು ಮುರುಗೇಂದ್ರಪ್ಪ, ಪ್ರಕಾಶ್ ಪೂಜಾರಿ, ಮಲ್ಲೇಶ್ ಪಡಸಲಗಿ, ಮಾದೇವ ನಿಕ್ಕಂ, ಮಹಿಳಾ ಅಧ್ಯಕ್ಷರು ಪ್ರೀತಿ ಪೂಜಾರಿ, ಶ್ರೀದೇವಿ ಬೌಗುಳ, ತಾಲೂಕು ಮುಖಂಡರು ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಸಂಘಟನೆ ವತಿಯಿಂದ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಂದು ವಿದ್ಯುತ್ ಖಾಸಗೀಕರಣ ಮಾಡುವ ಇವತ್ತು ಸಂಘಟನೆ ಮುಖಾಂತರ ರಸ್ತೆ ಚಳವಳಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಾವು ರೈತರ ಬೆಂಬಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಖಾಸಗಿ ಕಂಪನಿಗಳ ಮೂಲಕ ಸರ್ಕಾರ ರೈತರಿಗೆ ಬೆಳೆಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದನ್ನು ತಕ್ಷಣ ನಿಲ್ಲಿಸಿ ಖಾಸಗೀಕರಣ ವಿದ್ಯುತ್ ಕಂಪನಿಗಳಿಗೆ ನೀಡಲಿಕ್ಕೆ ಹೋಗ್ತಿರಲ್ಲ ಅದನ್ನು ಸ್ಥಗಿತಗೊಳಿಸಬೇಕು. ಯಾಕೆ ಕಂಪನಿಯವರಿಗೆ ಲಾಭಾಂಶದಿಂದ ಇವತ್ತು ರೈತರಿಗೆ ತೊಂದರೆ ಹಾಕುವ ಒಂದು ವಿಚಾರವನ್ನು ಮಾಡ್ತಾ ಇದ್ದಾರೆ. ಆ ರೈತರನ್ನು ಉಳಿಸುವಂಥ ಕೆಲಸ ನೀವು ಮಾಡಬೇಕಾದ್ರೆ ಇವತ್ತು ಖಾಸಗೀಕರಣ ಸ್ಥಗಿತಗೊಳಿಸಬೇಕು. ಇಲ್ಲಾದರೆ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೂಡ ವಿದ್ಯುತ್ ಖಾಸಗೀಕರಣ ಕಂಪನಿಗಳು ಯಾವ ರೀತಿ ನೀವು ಮಾಡಲಿಕ್ಕೆ ಹೊರಟಿದ್ದಾರಲ್ಲ ಅದೇ ರೀತಿ ಸರ್ಕಾರ ಕೂಡ ನಾಳೆ ನಿಮ್ಮನ್ನು ಕೂಡ ಗುತ್ತಿಗೆ ಅದರ ಮೇಲೆ ತೆಗೆದುಕೊಳ್ಳುತ್ತಾರೆ ಮಾತ್ರ ಕೂಡ ಇವತ್ತು ಸಂಘಟನೆ ಮುಖಾಂತರ ಹೇಳ್ತಾ ಇದ್ದೀನಿ. ಇವತ್ತು ರಾಜ್ಯ ಸರ್ಕಾರ, ರಾಜ್ಯ ರೈತ ಸಂಘಟನೆ ಮತ್ತು ಹಸಿರು ಸೇನೆ ಸಂಘಟನೆಗೆ ಇವತ್ತು ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಇವತ್ತು ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಇದು ಕೇವಲ ಇಲ್ಲಿ ಇವತ್ತಿನ ಮಾತ್ರ ಅಲ್ಲ, ಇದು ಮಾಡಿರುವಂತಹ ಉದ್ದೇಶ ತೆಗೆದುಕೊಳ್ಳುವವರೆಗೆ ನಮ್ಮ ಹೋರಾಟ ಇರುತ್ತದೆ ಮಾತ್ರ ಕೂಡ ಹೇಳ್ತಾ ಇವತ್ತು ರಾಜ್ಯ ಸರ್ಕಾರ ಕೂಡ ಖಾಸಗೀಕರಣ ಯಾವ ರೀತಿ ಖಾಸಗೀಕರಣ ಕೊಡ್ತಾ ಇರಲಿಲ್ಲ ಅದೇ ರೀತಿ ನಿಮ್ಮ ಕುರಿತೇ ಕೂಡ ಕಂಪನಿಯವರು ತೆಗೆದುಕೊಂಡು ಯಾವ ರೀತಿ ಮಾತ್ರ ಕೂಡ ಇವತ್ತು ಹೇಳ್ತಾ ಇದ್ದೀನಿ. ನಾವು ನಾವು ಹೊರಡಿಸುವ ಆದೇಶವನ್ನು ಹಿಂಪಡೆದುಕೊಳ್ಳಬೇಕು. ರೈತರಿಗೆ ನ್ಯಾಯಯುತವಾಗಿ ರೈತರನ್ನು ಕಾಪಾಡುವ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು. ಇಲ್ಲಾಂದರೆ ನಿಮ್ಮ ಕೃಷಿಗೆ ನಿಮ್ಮ ಕಾಲುಗಳನ್ನು ನಾವೇ ರೈತರು ಮಾತು ಕೂಡ ಹೇಳ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ. ಕೆಆರ್ಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. ಆರೋಗ್ಯವಂತ ಜೀವನಕ್ಕೆ ಯೋಗವು ಸಂಜೀವಿನಿಯಾಗಿದೆ ಎಂದು ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಪ್ರಾಂಶುಪಾಲೆ ಸೈನಿ ಮೇರಿ ಡಯಾಸ್ ಹೇಳಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾಗೂ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಸಸಿಗಳಿಗೆ ನೀರನ್ನು ಉಣಿಸಿ ಯೋಗ ಪ್ರದರ್ಶನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಇಂದಿನ ಒತ್ತಡದ ಜೀವನದಲ್ಲಿ ಯೋಗ ಮತ್ತು ಧ್ಯಾನದಿಂದ ನಾವು ಮನಸ್ಸು ಹಾಗೂ ದೇಹವನ್ನು ಲವಲವಿಕೆಯಿಂದ ಇಟ್ಟುಕೊಳ್ಳುವ ಜೊತೆಗೆ ಸದೃಢ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಬಹುದಾಗಿದೆ. ನಮ್ಮ ಜೀವನದ ಒಂದು ಭಾಗವನ್ನಾಗಿಸಿಕೊಂಡು ಪ್ರತಿದಿನವೂ ನಿಯಮಿತವಾಗಿ ಯೋಗಾಭ್ಯಾಸ ಮಾಡುವ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಂಡು ನೆಮ್ಮದಿಯ ಜೀವನವನ್ನು ನಡೆಸಬಹುದಾಗಿದೆ ಎಂದು ಶೈನಿ ಮೇರಿ ಡಯಾಸ್ ಹೇಳಿದರು.
ಇದೇ ಸಂದರ್ಭದಲ್ಲಿ ಉತ್ತಮವಾಗಿ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಯೋಗ ಪ್ರದರ್ಶನ ನೀಡಿದ ಯೋಗ ಗುರು ಮೋನಿಕಾ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಯೋಗಾಭ್ಯಾಸವನ್ನು ಮಾಡಿ ಯೋಗ ಪ್ರದರ್ಶನ ನೀಡಿದ ಶಾಲಾ ಮಕ್ಕಳ ಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಶಿಕ್ಷಕರು, ಸಿಬ್ಬಂದಿಗಳು ಹಾಗೂ ಪೋಷಕರು ಅಂತಾರಾಷ್ಟ್ರೀಯ ಯೋಗ ದಿನದ ಸಂಭ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಂಪೂರ್ಣ ಸಹಕಾರ ನೀಡಿದರು. ರಾಷ್ಟ್ರೀಯ ಯೋಗ ದಿನ ಆಚರಿಸುತ್ತಿದ್ದೇವೆ. ಯೋಗ ನಮ್ಮ ದೇಹ ಮನಸ್ಸನ್ನು ಆರೋಗ್ಯವಾಗಿ ಇಡುತ್ತದೆ. ಯೋಗದಿಂದ ಏಕಾಗ್ರತೆ ಮತ್ತು ಉತ್ತಮ ಆರೋಗ್ಯ ದೊರೆಯುತ್ತದೆ. ಯೋಗವು ನಮ್ಮ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆ. ಇದು ದೇಹ, ಮನಸ್ಸು ಮತ್ತು ಆತ್ಮವನ್ನು ಸಮತೋಲನದಲ್ಲಿಡುತ್ತದೆ. ಪ್ರತಿದಿನ ಯೋಗ ಮಾಡುವುದರಿಂದ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ಒತ್ತಡ ಕಡಿಮೆಯಾಗುತ್ತದೆ. ಆದ್ದರಿಂದ ಎಲ್ಲರೂ ಯೋಗವನ್ನು ನಮ್ಮ ಜೀವನದ ಭಾಗವಾಗಿಸೋಣ ಎಂದು ಹೇಳುತ್ತಾ ಈ ಅವಕಾಶಕ್ಕೆ ಧನ್ಯವಾದಗಳು. ನಿಮ್ಮ ಉಸಿರು ಏನಿದೆ ಅದ್ರ ಮೇಲೆ ಹೋಗಿ ಕಾನ್ಸಂಟ್ರೇಷನ್. ಕ್ಲೋಸ್ ಯೋರ್ ಐಸ್ ಪ್ಲೀಸ್. ಲಂ ಶರೀರಸ್ಯ ಚ ವೈ ಪತಾಂಜಲಿಂ ಪ್ರಾಂಜಲಿರಾನತೋಸ್ಮಿನ್ ಯಾ ಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ವ್ಯಾಪ್ತಿಯಲ್ಲಿ ಮಳೆಗಾಗಿ ಕತ್ತೆಗಳು ಹಾಗೂ ಕಪ್ಪೆಗಳ ಅದ್ದೂರಿ ಮದುವೆ ಮಾಡಲಾಯಿತು. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಏಪ್ರಿಲ್ 13ರಿಂದ ಮಳೆಗಾಲ ಪ್ರಾರಂಭವಾಗಿದ್ದು, ಏಪ್ರಿಲ್ನಲ್ಲಿ ಅಶ್ವಿನಿ ಭರಣಿ, ಮೇನಲ್ಲಿ ರೋಹಿಣಿ ಕೃತಕ ಮಳೆ ಬರಬೇಕಿತ್ತು. ಜೂನ್ ತಿಂಗಳ 8ರಿಂದ ಮೃಗಶಿರ ಆರಂಭಗೊಂಡಿದ್ದು, ಜೂನ್ 22ಕ್ಕೆ ಆರಿದ್ರ ಮಳೆ ಬರಲಿದೆ. ಆದರೆ ಈವರೆಗೂ ಯಾವ ಮಳೆನೂ ಸಂಪರ್ಕವಾಗಿ ಕೂಡ್ಲಿಗಿ ಕ್ಷೇತ್ರದ ಧರೆಗಿಳಿದಿಲ್ಲ. ಪರಿಣಾಮ ರೈತರು ಕಂಗಾಲಾಗಿದ್ದಾರೆ. ತಮ್ಮ ಧರಣಿಯಲ್ಲಿ ಹಸನು ಮಾಡಿ ಹದ ಮಾಡಿ ಬಿತ್ತನೆಗೆ ಸಿದ್ಧರಾಗಿದ್ದಾರೆ. ರೈತರು ತಮ್ಮ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ. ಬಹುತೇಕರು ಅಗಸದತ್ತ ಮುಖ ಮಾಡಿ ವರುಣನ ಕೃಪೆಗಾಗಿ ಎದುರು ನೋಡುತ್ತಿದ್ದಾರೆ. ರೈತರು ಸಾಂಪ್ರದಾಯಿಕ ಜ್ಞಾನಪದನಿಯ ಧಾರ್ಮಿಕ ಆಚರಣೆಗಳ ಮೂಲಕ ವರುಣನ ಕೃಪೆಗಾಗಿ ಪೂಜೆ ಆಚರಣೆಗಳ ಮೊರೆ ಹೋಗಿದ್ದಾರೆ. ಹೀಗಾಗಿ ಕತ್ತೆಗಳಿಗೆ ಹಾಗೂ ಕಪ್ಪೆಗಳಿಗೆ ಕಂಕಣ ಭಾಗ್ಯ ಮಾಡುವುದರಿಂದ ದೇವರು ಪ್ರಸನ್ನವಾಗಿ ಉತ್ತಮ ಮಳೆಯಾಗುತ್ತದೆ ಎಂದು ನಂಬಲಾಗುತ್ತದೆ. ಅಂತಿಮವಾಗಿ ಮದುವೆಯ ಅಂತಿಮ ಘಟ್ಟದಲ್ಲಿ ದೈವಸ್ಥರೆಲ್ಲರೂ ಸೇರಿ ಪೂಜೆ ನೆರವೇರಿಸಿ ಮಳೆಗಾಗಿ ಆರಂಭಿಸಲಾಯಿತು. ಬಾಲಕನಿಗೆ ಗಂಗೆಯುಳ್ಳ ಮಡಿಕೆಯನ್ನಿರಿಸಿ ಮೆರವಣಿಗೆ ಮಾಡಲಾಯಿತು. ಈ ಮೂಲಕ ಗೋರ್ಜಿ ಗಂಗೆ ಪೂಜೆ ಕೂಡ ಮಾಡಲಾಯಿತು. ನೆರೆದವರೆಲ್ಲ ಸಾಮೂಹಿಕ ಭೋಜನ ಸವಿಯುವ ಮೂಲಕ ಕತ್ತೆಗಳ ಕಪ್ಪೆಗಳ ಮದುವೆ ಕಾರ್ಯಕ್ರಮ ಸಮಾಪ್ತಿಯಾಗುತ್ತದೆ. ಬಿತ್ತಿರೋವೆಲ್ಲ ಲಾಸ್ ಆಗ್ತಾವ, ಹುಟ್ಟಿರೋವೆಲ್ಲ ಬಾಡಕತ್ತಾವ, ಎಲ್ಲ ಹಸಿ ಸಸಿ ಸಾಯಕತ್ತೈತಿ. ಹಂಗಾಗಿ ಮಾಡ್ಯಾರ.
ಕಪ್ಪೆ ಮೆರವಣಿಗೆ ಮತ್ತು ಕತ್ತೆ ಮೆರವಣಿಗೆ ಮಾಡಿದ್ರು. ಎರಡೂ ಮಾಡ್ಯಾರ. ಸಂಪ್ರದಾಯ ಬದ್ದು ಯಾವಾಗಲೂ ಯಾವಾಗಲೂ ಮಾಡ್ಯಾರ, ಯಾವಾಗಲೂ ಮಾಡ್ತಾ ಇದ್ದಾರೆ ಸಂಪ್ರದಾಯ. ಬರ್ತದೆ, ಮಳೆ ಬರುತ್ತೆ ಅಂತ ನಂಬಿಕೆ ಇದೆ. ನಂಬಿಕೆ, ಪೂರ್ಣಮ ನಂಬಿಕೆ ಐತಿ. ಪೂರ್ವಕಾಲದಿಂದನೂ ನಿಮ್ಮ ಹೆಸರು ಸಿದ್ದಪ್ಪ ಕೂಡ್ಲಿ ಮಾಡ್ಕೊಂಡು ಗಟ್ಟಿ ಮಾಡ್ತಾರೆ. ಅವಾಗ ಖಾಲಿ ಬಿದ್ದು ನೀರು ಹಾಕಿ ಅವ್ರಿಗೆ ದಟ್ಟನ ಕೊಡ್ತಿದ್ವಿ ನಾವು. ಮತ್ತೆ ಬೇರೆ ಇನ್ನೊಂದು ಏನು ಮಾಡ್ತಿದ್ವಿ, ಬಾಲ್ ಬಸಪ್ಪ ಇರ್ತದ ಮನೆ ಮನೆಗೆ ಗೆಜ್ಜೆ ಕೊಡ್ತಾವ, ಒಂಟತ್ತು ಮೇಲೆ ಗಂಟತ್ತು ಮಾತಾಡೋ ಅಂತ ಬಾಲ್ ಬಸಪ್ಪ ಇರ್ತದ ಈ ಕಾಲಕ್ಕೆ. ಅಷ್ಟೇ ಗೊತ್ತಿಲ್ಲ ನಮಗೆ ಆ ಈ ಕಾಲಕ್ಕೆ. ಅವಾಗ ಈಗೆಲ್ಲ ಇವತ್ತು ಏನು ಇದನ್ನ ಮಾಡ್ಯಾರ, ಈಗ ಕಪ್ಪೆ ಮೆರವಣಿಗೆ ಮಾಡ್ತಾರೆ, ಕಪ್ಪೆ ಮೆರವಣಿಗೆ ಮಾಡ್ತಾರೆ. ಈಗ ಮಳೆ ಬರವಲ್ದು ಏನು ಮಾಡೋಕ್ಕಾಗತ್ತೆ? ದೇವ್ರ ಪರಮಾತ್ಮ ಅವ್ರು ಕಾಪಾಡಬೇಕು. ಅವ್ರು ಪರಿಹಾರ ನೀಡಬೇಕು ಗೌರ್ಮೆಂಟ್ ರೈತರಿಗೆ ಪರಿಹಾರ ನೀಡಬೇಕು. ನೀಡಲೇಬೇಕು. ಅವ್ರಿಗೆ ಲಕ್ಷಾಂತರ ದುಡ್ಡು ಖರ್ಚು ಮಾಡ್ಯಾರ. ಇವಾಗ 2 ರೂಪಾಯಿ ಅಲ್ಲ, 100 ರೂಪಾಯಿ, 200 ರೂಪಾಯಿ ಅಲ್ಲ, ಎಲ್ಲ ರೇಟು ಗೊಬ್ಬರ ಬೀಜ ಬಿತ್ತೋದು ಲಕ್ಷಾಂತರ ಖರ್ಚು ಮಾಡ್ಯಾರ ರೈತ ಏನು ಮಾಡ್ತಾನೆ? ಖರ್ಚು ಮಾಡ್ತಾನೆ. ಅವ್ನು ಬೆಳೆದ್ರೆ ತಿಂತೀವಿ ನಾವು. ಅವ್ನು ಬೆಳೆದ್ರೆ ನಾವು ಏನು ತಿನ್ನೋನು? ರೊಕ್ಕ ತಿನ್ನೋದಾಗ್ತದೆ? ಇಲ್ಲ, ಆಗೋದಿಲ್ಲ. ರೈತ ಬೆಳೆದ್ರೆ ನಾವು ತಿಂತೀವಿ, ರೈತ ಬೆಳೆದ್ರೆ ಏನು ತಿಂತಾರೆ ನಾವು? ಎಲ್ಲ ರೇಟ್ ಮಾಡ್ಬಿಟ್ಟಾರೆ ಗೌರ್ಮೆಂಟ್ ನೋಡಿ. ಅಷ್ಟೇ ನಮಗೆ ತಿಳೋಕೆ ಅಧ್ಯಕ್ಷ ವ್ಯಕ್ತಿ ಕೆ ವೆಂಕಟೇಶ್. ಏನು ಮೆರವಣಿಗೆ ಮಾಡಿದ್ರು? ಮಳೆ ಬರ್ಬೇಕಂತ ಹಿಂದ್ಲ ಕಾಲದಿಂದ ಕತ್ತೆ ಮೆರವಣಿಗೆ ಅಂತಂದು ಮಾಡ್ತಿದ್ರು. ಊರಾಗ ಪೊಂಡ್ ಎತ್ಕೊಂಡು ಅಲ್ಲಿ ಹುಡುಗರೆಲ್ಲ ಅವರು ಮಳೆ ಬರಲಿದ್ದಕ್ಕಾಗಿ ಮಾಡ್ತಿದ್ದಾರೆ. ಉದ್ದೇಶ ಅದೇ. ಪೇಟೆ ಬಸವನ ಗುಡಿ ತೆಗೆದ ಮೆರವಣಿಗೆ, ಪೇಟೆ ಬಸವನ ಗುಡಿ ತೆಗೆದ ಮೆರವಣಿಗೆ ಮಾಡ್ಕೊಂಬಂದು ಮತ್ತು ಪೇಟೆ ಬಸವನ ಗುಡಿ ತೆಗೆ ಹೋಗಿ ಕತ್ತೆಗಳು ತೊಳೆದು ಗಿಳದು ಅವಕ್ಕೆ ಗಂಡ ಹೆಂಡತಿ ಅಂತಂದು ಪೂಜೆ ಮಾಡಿ ಸುಸೂತ್ರವಾಗಿ ಎಲ್ಲರೂ ಸೆಟ್ ಮಾಡಿ ಊರು ಮೆರವಣಿಗೆ ಮಾಡಿ ಮತ್ತು ಅದು ಎಲ್ಲಿಗೆ ಮುಟ್ಬೇಕು ಪೇಟೆ ಬಸವನ ಗುಡಿ ತಗ ಮುಟ್ತದೆ. ಎಲ್ಲ ದೇವಸ್ಥಾನಗಳೆಲ್ಲ ಅಡ್ಡಾಡಿ ಬಂದು ಎಲ್ಲ ಪೂಜೆ ಮುಗಿಸಿ ಸರ್ಕಲ್ ಆದಮೇಲೆ ಮತ್ತೆ ಅಲ್ಲಿ ವಾಪಸ್ ಮಳೆ ಬರ್ಬೇಕಂತ ಮಾಡ್ತದೆ. ಮಳೆ ಉದ್ದೇಶದಿಂದ ತಲೆತಲಾಂತರದಿಂದ ಮಳೆ ಬರಲಿಲ್ದಾಗ ಯಾವಾಗಲೂ ಮಾಡ್ತಾನೆ. ಮತ್ತಿನ್ನೇನು ಬೇರೆ ಆಚರಣೆ ಇದಾವೆ ನಿಮ್ಗೆ ಗೊತ್ತಿರಂಗೆ? ನಮ್ಗೆ ಗೊತ್ತಿರಂಗೆ ಅದು ಒಂದು ಪೇಟೆ ಬಸವೇಶ್ವರ ಗುಡಿ ಹತ್ರ ಒಂದು ಭಜನಿ ಅದು ಮೊನ್ನೆ ಮಾಡಿದ್ದಾರೆ ಗುರುವಾರ ದಿನ ಮಳೆ ಉದ್ದೇಶಕ್ಕಾಗಿ. ಅದು ಹಿಂದ್ಲು ಪದ್ಧತಿ ಪೂರ್ತಿಯಾಗಿ ಸುಡುಗಾಡು ಗಡ್ಡೆ ಒಳಗೆ ಪರ್ವ ಅಂತ ಮಾಡ್ತಾರೆ. ಆಮೇಲೆ ಇದು ಏನು ಕಾಡು ಸೋಸೋದು ಮಾಡ್ತಾರೆ. ಆ ಕಾಡು ಸೋಸೋದು ಇನ್ನೂ ಮಾಡಿಲ್ಲ, ಮಾಡ್ತಾರೇನೋ ಗೊತ್ತಿಲ್ಲ. ಆಚರಣೆ ಇದಾವೆ ಎಲ್ಲ ಆಚರಣೆ. ಏನ್ರಿ ಇದು ಕತ್ತೆ ಮೆರವಣಿಗೆ ಯಾಕೆ ಮಾಡ್ತಾರೆ? ಕತ್ತೆ ಮೆರವಣಿಗೆ ಯಾಕೆ ಮಾಡ್ತಾರೆ ಅಂದರೆ ಮಳೆ ಬರಲಿದ್ದಕ್ಕೆ ಅವಾಗ ಹಿಂದಿನ ಪದ್ಧತಿಯಲ್ಲಿ ಮಾಡ್ತಿದ್ರು. ಅದೇ ರೀತಿ ಈಗ ಮುಂದುವರ್ಸ್ಕೊಂಡು ನೋಡ್ತಿದ್ದಾರೆ. ಕೂಡ್ಲಿಗಿ ಟೌನಲ್ಲಿ ಮಳೆ ಬರದ ಕಾರಣ ಕತ್ತೆ ಮೆರವಣಿಗೆಯನ್ನು ಮಾಡಿದ್ದಾರೆ ಇವತ್ತು. ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್. ಏನಮ್ಮ ಇದೆಲ್ಲ ಮೆರವಣಿಗೆ? ಏನೇನು ಮೆರವಣಿಗೆ? ಮಳೆ ಇಲ್ಲದಕ್ಕಾಗಿ ಇವೆಲ್ಲ ಮಾಡಕತ್ತೀವ್ರಿ. ಏನ್ ಮೆರವಣಿಗೆ ಇವು ಕತ್ತಿ ಮೆರವಣಿಗೆ, ಕಪ್ಪಿ ಮೆರವಣಿಗೆ, ಇದು ಗಂಗಮ್ಮನ ಮೆರವಣಿಗೆ ಎಲ್ಲ ಮಾಡಕತ್ತೀವಿ. ಗಂಗೆ ಪೂಜೆ ಎಲ್ಲ ಮಾಡಿದ್ವಿ. ಮಳೆ ಸಲುವಾಗಿ ಮಾಡಕತ್ತೀವಿ. ಹೌದಾ? ಮಳೆ ಬಂದಿಲ್ಲ ಇದನ್ನ ಹೆಸರು ಎದಕ್ಕೆ ಕರ್ಕೊಂಬಂದಿರ? ಮೆರವಣಿಗೆ ಗಂಗಮ್ಮನ ವರ್ಷ ಕರ್ಕೊಂಬಂದಿರಮ್ಮ. ಕೋರಿ ಹುಡುಗರು ಗಂಗಮ್ಮನ ಉತ್ಸವ ಮಾಡ್ದಂಗೆ ಮಳೆ ಸಲುವಾಗಿ ಮಾಡಕತ್ತೀವಿ ಸರ್. ಮಳೆ ಇಲ್ಲದಕ್ಕ ನಾವ್ ಇವೆಲ್ಲ ಮಾಡಕತ್ತೀವಿ ನೋಡು. ಬರುತ್ತೆ ಅನ್ನೋದು ನಂಬಿಕೆ ಐತಿ. ಮೂಢನಂಬಿಕೆಯಲ್ಲಿದ್ದ ನಾವು ಮಾಡಿದ್ವಿ. ಪರಮಾತ್ಮ ಕಣ್ ತೆಗಿಬೇಕು. ಕಾಲಾನುಕಾಲದಿಂದಲೂ ಇದನ್ನ ಸಂಪ್ರದಾಯವಾಗಿ ಮಾಡ್ಕೊಂಡ್ ಬಂದಿವಿ. ನಿಮ್ಮ ಹೆಸರೇನಮ್ಮ? ತಿಪ್ಪಮ್ಮ. ನಿಮ್ಮ ಹೆಸರೇನಮ್ಮ? ಏನಮ್ಮ ಇದೆಲ್ಲ ಮೆರವಣಿಗೆ ಎಲ್ಲ? ನಮ್ಮ ತಾಲೂಕಿನಾಗ ಮಳೆ ಇಲ್ಲ, ಬಿತ್ತು ಒಂದು ತಿಂಗಳಾಯ್ತು. ಈಗ ಮಳೆ ಇಲ್ಲ, ಏನಿಲ್ಲ, ಒಣಗ್ತದವ. ಅದಕ್ಕಾಗಿ ನಾವು ಕತ್ತಿ ಮೆರವಣಿಗೆ, ಕಪ್ಪಿ ಮೆರವಣಿಗೆ ಮಾಡ್ತಾ ಇದೀವಿ. ನಮ್ಮೂರಲ್ಲಿ ಮಳೆ ಬರುತ್ತೆ ಅನ್ನೋದು ನಂಬಿಕೆ. ಮಳೆ ಬರ್ತತೆ ಅಂತ ನಾವು ಮಾಡ್ತೀವಿ. ಆ ಭಗವಂತ ಬಿಟ್ಟದ್ದು ಅಷ್ಟ ನೋಡಿ, ನಾವು ಬೇಡದ. ಈ ವರ್ಷ ಮಳೆ ಬೆಳೆ ಆಗಿಲ್ಲ ಟೈಮ್ ಸರಿ? ಇಲ್ಲ ಬಿತ್ತಿದಾಗಲಿದ್ದ ಮಳೆ ಇಲ್ಲ. ಒಂದೇ ಒಂದು ಹಸಿ ಮಳೆ ಆತ ಅಷ್ಟೇ. ಆಗಿದ್ದ ಮಳೆನೇ ಇಲ್ಲ. ಹಂಗಾಗಿ ಈಗ ಕಪ್ಪೆ ಮೆರವಣಿಗೆ ಮತ್ತೆ ಕತ್ತೆ ಮೆರವಣಿಗೆ ಮಾಡ್ತಾರೆ. ಈಗೆಲ್ಲ ಅಲ್ಲಿ ಎಲ್ಲಿಂದ ಬಂದಿರ ಮೆರವಣಿಗೆ? ನಾವು ಅಲ್ಲೇ ಕುಂಬಾರೋಣಿಯಲ್ಲಿದ್ದ ಪೇಟೆ ಬಸವಣ್ಣ ಗುಡಿ ತೆಗೆದ ಬಂದು ಈಗ ಸರ್ಕಲ್ ಎಲ್ಲ ಅಡ್ಡಾಡಿ ಮತ್ತೆ ಆಂಜನೇಯ ಪಾದಗಟ್ಟೆ ಮುಗಿಸ್ಕೊಂಡು ನೀವು ಮತ್ತೆ ಅಲ್ಲಿ ಹೋಗ್ತೀರಾ. ಮತ್ತೆ ತಿರುಗಿ ಎಲ್ಲಿ ಹೋಗ್ತೀರಾ ಮೆರವಣಿಗೆ? ನ್ಯೂಸ್ ಸಂಗಮಕ್ಕಾಗಿ ಒಂದೇ ಮಾತರಂ ವಿಜಿ ವೃಷವೇಂದ್ರ, ಕೂಡ್ಲಿಗಿ. ಕಾರ್ಕಳ ನಗರದ ಮುಖ್ಯ ಬಸ್ ನಿಲ್ದಾಣ ವಾಹನ ಇಕ್ಕಟ್ಟಿನಿಂದ ಕೂಡಿದ್ದು ವಾಹನಗಳ ದಟ್ಟಣೆಯಿಂದ ಪ್ರಯಾಣಿಕರಿಗೆ ವ್ಯಾಪಾರಿಗಳಿಗೆ ಕಿರಿಕಿರಿ ಉಂಟಾಗಿದೆ.
ಕಾರ್ಕಳ ನಗರದ ಮುಖ್ಯ ಬಸ್ ನಿಲ್ದಾಣ ಬಹಳ ಇಕ್ಕಟ್ಟಿನಿಂದ ಕೂಡಿದ್ದು, ಈ ಮಧ್ಯೆ ಬಸ್ ನಿಲ್ದಾಣ ಮುಂಭಾಗದಲ್ಲಿರುವ ಹೈಮಾಸ್ಟ್ ದೀಪಗಳಿರುವ ಕಂಬದ ಕೆಳಗೆ ಕೆಲ ವ್ಯಕ್ತಿಗಳು ತಮ್ಮ ಖಾಸಗಿ ವಾಹನಗಳನ್ನು ಗಂಟೆಗಟ್ಟಲೆ ನಿಲ್ಲಿಸಿ ಹೋಗುವ ಪರಿಣಾಮ ಬಸ್ ನಿಲ್ದಾಣಕ್ಕೆ ಪ್ರವೇಶಿಸುವ ಬಸ್ಸುಗಳಿಗೆ ತೀವ್ರತರದ ಅಡಚಣೆ ಉಂಟಾಗಿ ಬಸ್ಗಳ ಕರ್ಕಶ ಹಾರನ್ಗಳ ಶಬ್ದಗಳಿಂದ ಪ್ರಯಾಣಿಕರಿಗೂ ಹಾಗೂ ಸುತ್ತಮುತ್ತಲಿರುವ ಅಂಗಡಿಯ ವ್ಯಾಪಾರಿಗಳಿಗೂ ತೀವ್ರತರದ ತೊಂದರೆಗಳು ಉಂಟಾಗುತ್ತಿದೆ. ಕೆಲವೊಮ್ಮೆ ಬಸ್ಗಳು ನಿಲ್ದಾಣದ ಒಳಗೆ ಪ್ರವೇಶಿಸದೆ ಅಲ್ಲೇ ನಿಂತಿರುವುದರಿಂದ ವಾಹನಗಳ ದಟ್ಟಣೆ ಉಂಟಾಗಿ ತೀವ್ರತರದ ತೊಂದರೆ ಉಂಟಾಗುತ್ತಿದೆ. ಬಸ್ ನಿಲ್ದಾಣದ ಬಳಿ ಇರುವ ಆಸ್ಪತ್ರೆಗೆ ಬರುವ ವಾಹನಗಳು ಈ ದಟ್ಟತೆಯಲ್ಲಿ ಸಿಕ್ಕಿಕೊಂಡಿರುವ ಘಟನೆ ನಡೆದಿದೆ. ಕೆಲವು ಸಮಯದ ಹಿಂದೆ ಬಸ್ ನಿಲ್ದಾಣದಲ್ಲಿ ಪೊಲೀಸರು ಈ ಪ್ರದೇಶದಲ್ಲಿ ಖಾಸಗಿ ವಾಹನಗಳನ್ನು ನಿಲ್ಲಲು ಬಿಡುತ್ತಿರಲಿಲ್ಲ. ಇಂಥ ವಾಹನಗಳ ಮೇಲೆ ದಂಡವನ್ನು ಹಾಕುತ್ತಿದ್ದರು. ಆದರೆ ಈಗ ಪೊಲೀಸರು ಬಸ್ ಸ್ಟ್ಯಾಂಡ್ಗೆ ಬರದೇ ಇರುವುದರಿಂದ ಈ ಸಮಸ್ಯೆ ಉಂಟಾಗುತ್ತಿದೆ ಎಂದು ಸ್ಥಳೀಯ ಪತ್ರಿಕಾ ವಿತರಕರಾದ ಸಂತೋಷ್ ಕುಮಾರ್ ರೈ ಮಾಧ್ಯಮದೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡರು. ಆಗ್ತದೆ, ಕಾರೆಲ್ಲ ಪಾರ್ಕಿಂಗ್ ಮಾಡಿದ್ರೆ ಮಾತ್ರ ಹೊರಗಿಲ್ಲ, ಮತ್ತು ಕರ್ಕಶ ವಾಹನ ಬ್ಲಾಕ್ ಆಗ್ತದೆ, ರೋಡ್ ಬ್ಲಾಕ್, ಒಳಗೆ ಇರ್ತಾರೆ ಎಲ್ಲ ಕಾರವರು ಬಂದು ಅಡ್ಡದಿಡ್ಡಿ ಎಲ್ಲ ಹಿಡಿದು ಬಸ್ಸಿನವರಿಗೆ ಇಲ್ಲಿಗೆ ಜಾಗ ಇಲ್ಲ. ಮುಂಚೆ ಕಿರಿದಾದ ಬಸ್ ಸ್ಟ್ಯಾಂಡ್, ಮತ್ತು ಹಾಸ್ಪಿಟಲ್ ಆಂಬುಲೆನ್ಸ್ ಎಲ್ಲ ಹೋಗಲಿಕ್ಕೆ ಜಾಗ ಇಲ್ಲ, ವಾಹನ ಹೊಡಿತಾ ಇರುತ್ತೆ, ಬ್ಲಾಕ್ ಮಾಡ್ತಾ ಇರುತ್ತೆ. ಆಗಿಂದಾಗಿ ಒಂದು ಆಂಬುಲೆನ್ಸ್ ಎಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಒಂದು ಪೊಲೀಸವರು ಮುಂಚೆ ಎಲ್ಲ ಇತ್ತು, ಪೊಲೀಸವರು ಈಗ ಇಲ್ಲ. ಹಾಗಿದ್ದಾಗಿ ಒಂದು ದಯವಿಟ್ಟು ಅದರ ಬಗ್ಗೆ ಒಂದು ಮನವಿ ಮಾಡ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ವಂಶಿಯಾನಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಗ್ರಾಮ ಭಾರತಿ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಮಿಕರು ಈ ರಾಷ್ಟ್ರದ ಸಂಪತ್ತು. ಕಾರ್ಮಿಕರ ಪ್ರಾಮಾಣಿಕ ದುಡಿಮೆಯಿಂದ ರಾಷ್ಟ್ರವು ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ. ದೇಶದ ಮುನ್ನಡೆಗೆ ಕಾರ್ಮಿಕರ ಕೊಡುಗೆಯು ಅಪಾರವಾಗಿದೆ ಎಂದು ಜೆಎಂಎಫ್ಸಿ ಸಿವಿಲ್ ನ್ಯಾಯಾಲಯದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಸುಧೀರ್ ಹೇಳಿದರು. ಆಟ ಆಡಿಕೊಂಡು ಶಾಲೆಗೆ ಹೋಗಿ ಪಾಠ ಕಲಿತು ಜ್ಞಾನವಂತರಾಗಿ ಸದೃಢ ಸಮಾಜವನ್ನು ಕಟ್ಟಬೇಕಾದ ಭವಿಷ್ಯದ ನಾಗರಿಕರಾದ ಮಕ್ಕಳನ್ನು ದುಡಿಮೆಗೆ ಹಂಚಿ ಬಾಲ ಕಾರ್ಮಿಕರನ್ನಾಗಿಸದೆ ಕಡ್ಡಾಯವಾಗಿ ಶಾಲೆಗೆ ಕಳಿಸಿ ಮಕ್ಕಳಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ನೀಡಿ ಅವರು ತಮ್ಮ ಶಿಕ್ಷಣ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ಸಮಾಜದ ಮುಖ್ಯ ವಾಹಿನಿಗೆ ಒಂದು ಸಾಧನೆ ಮಾಡುವಂತೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಗಿಡಮರಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಪರಿಸರ ಸಂರಕ್ಷಣೆಯ ದಿಕ್ಕಿನಲ್ಲಿ ನಾವೆಲ್ಲರೂ ಜಾಗೃತರಾಗಿ ಗಿಡಮರಗಳನ್ನು ನೆಟ್ಟು ಪೋಷಿಸಿ ಬೆಳೆಸುವ ಮೂಲಕ ಪರಿಸರ ಮಾಲಿನ್ಯದಿಂದ ಮುಕ್ತವಾದ ಹಸಿರಿನಿಂದ ಕೂಡಿರುವ ಸ್ವಚ್ಛ ವಾತಾವರಣವನ್ನು ನಿರ್ಮಿಸುವುದು ನಮ್ಮ ಕರ್ತವ್ಯವಾಗಿದೆ. ಮುಂದಿನ ಪೀಳಿಗೆಗೆ ಉತ್ತಮವಾದ ವಾತಾವರಣವು ದೊರೆಯುವಂತೆ ಈಗಿನಿಂದಲೇ ಎಚ್ಚರ ವಹಿಸಬೇಕು ಎಂದು ಕಿವಿಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜನಾ ಹರೀಶ್, ಹಿರಿಯ ಕಾರ್ಮಿಕ ನಿರೀಕ್ಷಕರಾದ ಎಂ ಸ್ವಾಮಿ, ತಾಲೂಕು ವಲಯ ಅರಣ್ಯ ಅಧಿಕಾರಿ ಅನಿತ್ ಪ್ರವೀಣ್, ಗ್ರಾಮ ಭಾರತಿ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕ ಎಚ್ಎನ್ ವಜ್ರ ಪ್ರಸಾದ್, ವಕೀಲರ ಸಂಘದ ಉಪಾಧ್ಯಕ್ಷ ಪುರುಷೋತ್ತಮ, ಜಂಟಿ ಕಾರ್ಯದರ್ಶಿ ದೊಡ್ಡಯ್ಯ, ವಕೀಲ ಎಸ್ಆರ್ ನವೀನ್ ಕುಮಾರ್ ಹಾಗೂ ಹಿರಿಯ ವಕೀಲರಾದ ಎಂಆರ್ ಪ್ರಸನ್ನ ಕುಮಾರ್ ಕಾರ್ಯಕ್ರಮದಲ್ಲಿ ಮಾತನಾಡಿ ಅರಿವಿನ ಜಾಗೃತಿ ಮೂಡಿಸಿದರು. ಗ್ರಾಮ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಎಸ್ಸಿ ಕಿರಣ್ ಕುಮಾರ್ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದರು. ಲೀಗಲ್ ಸಿಸ್ಟಮ್ ಅಂಡ್ ಲೀಗಲ್ ನಾಲೆಜ್ ಬಗ್ಗೆ ಫಸ್ಟ್ ಆಫ್ ಆಲ್ ನಾನು ಈ ಸಂಸ್ಥೆಗೆ, ಕಾಲೇಜ್ ಪ್ರಿನ್ಸಿಪಲ್ ಮತ್ತು ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಕಾರ್ಯಕ್ರಮ ನಾವು ಇಲ್ಲಿ ಮಾಡಬೇಕಂದಾಗ ಅಷ್ಟೇ ಅಚ್ಚುಕಟ್ಟಾಗಿ ನಮ್ಗೆ ಅರೇಂಜ್ ಮಾಡಿಕೊಡ್ತಾರೆ. ಸೊ ಥ್ಯಾಂಕ್ಫುಲ್ ಟು ದಿ ಇನ್ಸ್ಟಿಟ್ಯೂಷನ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ ಈ ಲೀಗಲ್ ನಾಲೆಜ್. ನಾವು ಓದುವಾಗ ಈ ಥರ ಕಾರ್ಯಕ್ರಮ ಇರಲಿಲ್ಲ. ಯಾರು ಜಡ್ಜಸ್ ಆಗಲಿ, ಅಡ್ವೊಕೇಟ್ಸ್ ಆಗಲಿ ಕಾಲೇಜ್ ಬಂದು, ಸ್ಕೂಲಿಗೆ ಬಂದು ಈ ಥರ ಪ್ರೋಗ್ರಾಮ್ ಮಾಡ್ತಾ ಇರಲಿಲ್ಲ. ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಡೈರೆಕ್ಷನಿಂದ ನಾವು ಪ್ರತಿಯೊಂದು ಕಾಲೇಜಲ್ಲಿ ಮತ್ತು ಸ್ಕೂಲ್, ಎಸ್ಪೆಷಲಿ ಸ್ಕೂಲಲ್ಲಿ ವಿ ಅರೇಂಜ್ ದಿಸ್ ಪ್ರೋಗ್ರಾಮ್ ಟು ಗಿವ್ ಎ ಲೀಗಲ್ ನಾಲೆಜ್. ಅಂದರೆ ಲಾ ಬಗ್ಗೆ ನಾಲೆಜ್ ಇರಬೇಕಂತ ಅಷ್ಟೇ. ಇದು ಸುಮಾರು ನಿಮ್ಮ ಮನೇಲಾಗಲಿ ಅಕ್ಕಪಕ್ಕ ಆಗಲಿ ಸುಮಾರು ಇದೆ. ವಿ ಶುಡ್ ಲೀವ್ ವಿತ್ ಇನ್ ದಿ ಫ್ರೇಮ್ ವರ್ಕ್ ಆಫ್ ಲಾ ಅಲ್ವಾ. ಕಾನೂನು ಬಿಟ್ಟು ಏನೋ ಮಾಡೋದು ತಪ್ಪಾಗುತ್ತೆ. ಸಿಂಪಲ್ ನಾಲೆಜ್ ಬೇಕು. ಅದಕ್ಕಂತ ದೊಡ್ಡ ಲಾ ಬುಕ್ಸ್ ಓದೋವಂಥ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಚಿಕ್ಕ ಚಿಕ್ಕ ಪ್ರೋಗ್ರಾಮ್ ಈ ಥರ ಅರೇಂಜ್ ಮಾಡ್ಕೊಂಡು ಒಂದೊಂದು ಇವಾಗ ಚೈಲ್ಡ್ ಲೇಬರ್ ಡೇ ಬಗ್ಗೆ, ವರ್ಲ್ಡ್ ಫಾರೆಸ್ಟ್ ಡೇ ಬಗ್ಗೆ ಈ ಥರ ಕಾರ್ಯಕ್ರಮ ಅದ್ರ ಏನು ಇಂಪಾರ್ಟೆನ್ಸ್ ಅಂತೇಳಿ ಇದಾಗಿ ಡೀಟೇಲ್ಸ್ ಆಗಿ ಹೇಳ್ತಾರೆ. ಸೊ ಐ ಆಲ್ವೇಸ್ ರಿಕ್ವೆಸ್ಟ್ ಆಲ್ ದಿ ಸ್ಟೂಡೆಂಟ್ಸ್, ನಿಮ್ಮಲ್ಲಿ ಏನಾರ ಕಾನೂನು ಪ್ರಾಬ್ಲಮ್ ಇದ್ದರೆ ನಿಮಗೆ ಕೋರ್ಟ್ಗೆ ಅಪ್ರೋಚ್ ಆಗೋಕ್ಕಾಗಲ್ಲ ಅಂದರೆ ನಮ್ಮದು ಲೀಗಲ್ ಏಡ್ ಸರ್ವಿಸ್ ಅಂತ ನಮ್ಮ ಪೋರ್ಟಲ್ಲಿದೆ. ನೀವು ಅಲ್ಲಿ ಡೈರೆಕ್ಟಾಗಿ ಬಂದು ನೀವಾಗಲಿ, ನಿಮ್ಮ ನೇಬರ್ಸ್ ಆಗಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ ಯಾರಾಗಲಿ ಅವರ ಕಾನೂನಿನ ಒಂದು ಇದು ಯಾವುದೇ ಒಂದು ಅವರು ರೀಚ್ ಆಗೋಕ್ಕಾಗ್ತಾಯಿಲ್ಲ, ಮೇ ಬಿ ಫೈನಾನ್ಷಿಯಲಿ ಆಗಲಿ, ಯಾವುದೇ ಒಂದು ಸೋಷಿಯಲ್ ಆಗಲಿ, ದೇ ಆರ್ ಅನ್ಏಬಲ್ ಟು ರೀಚ್ ದಿ ಕೋರ್ಟ್ ಅಂದಾಗ ಜಸ್ಟ್ ನಮ್ಮ ಕೋರ್ಟ್ ಪ್ರಿಮೈಸಸ್ ಬಂದು ನೀವು ಅಲ್ಲಿ ಲೀಗಲ್ ಏಡ್ ನಮ್ದಿದೆ ಅಲ್ಲಿ ಬಂದು ನೀವು ಒಂದು ಅರ್ಜಿ ಕೊಟ್ಟರೆ ಸಾಕು. ನಾವೆಲ್ಲ ಫ್ರೀಯಾಗಿ ಮಾಡ್ಕೊಡ್ತೀವಿ. ನಿಮ್ಗೆ ಯಾವುದು ಕಾಸ್ಟ್ ತಗೊಳ್ಳೋದು ಏನು ತಗೊಳ್ಳೋದಿಲ್ಲ. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಎವ್ರಿಬಡಿ, ಅದರ ನಿಮ್ಮ ಸರೌಂಡಿಂಗಲ್ಲಿ ಏನಾರ ನಿಮ್ಗೆ ಆ ಥರ ಯಾರು ಕೋರ್ಟಿಗೆ ರೀಚ್ ಆಗೋಕ್ಕಾಗಲ್ಲ, ಅಡ್ವೊಕೇಟ್ ಎಂಗೇಜ್ ಮಾಡೋಕ್ಕಾಗಲ್ಲ, ಕಾನೂನು ಕೋರ್ಟಲ್ಲಿ ಬಂದು ಕೇಸ್ ನಡೆಸೋಕ್ಕಾಗಲ್ಲ ಅಂತ ತಿಳಿದು ಬಂದರೆ
ದಯವಿಟ್ಟು ನಮ್ಮ ಕೋರ್ಟಿಗೆ ಬಂದು ಅವ್ರಲ್ಲಿ ಕೊಡ್ತೇವೆ. ಅಲ್ಲಿ ಬಂದು ರೀಚ್ ಬಂದರೆ ನಾವು ಅವ್ರಿಗೆ ಫ್ರೀ ಲೀಗಲ್ ಏಡ್ ಸರ್ವಿಸ್ ಕೊಡ್ತೀವಿ. ಸೊ ಇನ್ ಡೀಟೇಲ್ ಆಗಿ ನಮ್ಮ ಇದ್ದಾರೆ, ಅವರೆಲ್ಲ ಹೇಳ್ತಾರೆ. ಸೊ ಥ್ಯಾಂಕ್ ಯು. ನಾವು ಪ್ರತಿ ವರ್ಷವೂ ನಮ್ಮ ಕಾನೂನಿನ ಅರಿವು ನೆರವು ಒಂದು ಅಡಿನಲ್ಲಿ ಈ ರೀತಿಯ ಕಾನೂನಿನ ಬಗ್ಗೆ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಕಾನೂನು ಏನು, ನಮ್ಮ ದೇಶದ ಕಾನೂನು ಏನು ಹೇಳ್ತಾ ಇದೆ, ಅದರ ಪರಿಣಾಮಗಳೇನು ಮತ್ತು ಅದರ ಅವಕಾಶಗಳೇನು, ಅದರಿಂದ ನಾವು ಪಡ್ಕೊಳ್ಳುವಂಥ ಲಾಭಗಳೇನು, ನಮ್ಮ ರಕ್ಷಣೆ ಏನು ಅಂತೆಲ್ಲ ನಾವು ಹೇಳ್ತಾ ಇರ್ತೀವಿ. ಈಗ ನಾವು ಸಾಹೇಬರು ಮಾತಾಡುವಾಗ ನಿಮ್ಗೆ ಕೇಳಿದ್ರು ನಿಮಗೆಲ್ಲ ಎಷ್ಟು ಏಜ್ ಇದೆ ಅಂತ. 14 ವರ್ಷ ಅಂತ ಹೇಳಿದ್ರಿ. 14 ವರ್ಷ ಅಲ್ವಾ? ಅದಕ್ಕಿಂತ ಮೀರಿದ್ದೀರಿ. ಹಾಗಾದರೆ ಈ ಬಾಲಕಾರ್ಮಿಕರ ಅಧಿನಿಯಮದಡಿ 14 ವರ್ಷ ಮೀರೋಗಿದೆ, ನೀವೆಲ್ಲ ಕಾರ್ಮಿಕರಾಗಿ ದುಡಿಬೋದಾ? ಸಾಧ್ಯ ಇದೆಯಾ? ಅಂದರೆ 14 ವರ್ಷದ ಒಳಪಟ್ಟಂಥ ಮಕ್ಕಳಿಗೆ ಯಾವ ರೀತಿ ಕೆಲಸಗಳನ್ನು ಮಾಡಬಾರ್ದು, 14 ವರ್ಷ ಮೀರಿದ ನಂತರ ಯಾವ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಸ್ಬೋದು ಅಂತ ಹೇಳಿರುತ್ತೆ. ಈ ನಮ್ಮ ದೇಶ ಅಂದರೆ ಈಗ ನಾವು 2018ನೇ ಇಸ್ವಿ, ಅದರ 18ನೇ ಶತಮಾನ ಹಾಗೂ 19ನೇ ಶತಮಾನದಲ್ಲಿ ಏನು ಕಾರ್ಮಿಕ ಕ್ರಾಂತಿ, ಕೈಗಾರಿಕಾ ಕ್ರಾಂತಿ ಆಯಿತು, ಕೈಗಾರಿಕಾ ಕ್ರಾಂತಿಗಿಂತ ಹಿಂದೆ ಈ ಕಾರ್ಮಿಕರ, ಸಂಘಟಿತ ಕಾರ್ಮಿಕರ ಒಂದು ಸಂಸ್ಥೆಗಳಿರಲಿಲ್ಲ. ಕೈಗಾರಿಕಾ ಕ್ರಾಂತಿಗಳಾದಮೇಲೆ ಯಾವಾಗ ದೊಡ್ಡ ದೊಡ್ಡ ಕಾರ್ಖಾನೆಗಳು ಬಂದು ಆಗ ಕಾರ್ಮಿಕರುಗಳನ್ನು ನೇಮಕ ಮಾಡ್ಕೊಳ್ಳೋದು, ಅವ್ರಿಗೆ ಸಂಬಳ ಕೊಡೋದು, ಅಲ್ಲಿ ವ್ಯವಸ್ಥಿತವಾಗಿ ದುಡಿಸ್ಕೊಳ್ಳೋದು ಇದು ನಡೀತಾ ಬಂತು. ಆದರೆ ಅಲ್ಲೇನಾಯಿತು, ಬಂಡವಾಳ ಹಾಕದೇನೆ ಶ್ರೀಮಂತ ಅವನು ತನ್ನ ಇಚ್ಛೆಗನುಸಾರ 86 ಎಲ್ಲ ಉದ್ಯೋಗ ಮತ್ತು ಪ್ರಕ್ರಿಯೆಗಳಲ್ಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕೆಲಸಕ್ಕೆ ನಿಯೋಜಿಸಿಕೊಳ್ಳಲು ಹಾಗೂ 18 ವರ್ಷದೊಳಗಿನ ಕಿಶೋರ ಕಾರ್ಮಿಕರನ್ನು ಅಪಾಯಕಾರ ಉದ್ಯಮಗಳಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳಲು ಶಿಕ್ಷಾರ್ಹ ಹಾಗೂ ಸಂಜ್ಞೆಯ ವಾರಂಟ್ ರಹಿತ ಬಂಧಿಸಬಹುದಾಗಿದೆ ಹಾಗೂ ಅಪರಾಧವಾಗಿದೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ILO ಘೋಷಿಸಿರುವಂತೆ ವಿಶ್ವಸಂಸ್ಥೆ ಎಲ್ಲ ಮಿತ್ರ ರಾಷ್ಟ್ರಗಳು ಪ್ರತಿ ವರ್ಷ ಜೂನ್ 12ರಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧ ದಿನವನ್ನಾಗಿ ಆಚರಿಸುತ್ತಾ ಬರುತ್ತಿವೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ILO ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಈ ವರ್ಷ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್, ಫೇರ್ ಪ್ಲೇ ಫಾರ್ ಚಿಲ್ಡ್ರನ್, ಡಿಸೆಂಟ್ ವರ್ಕ್ ಫಾರ್ ಅಡಲ್ಟ್ಸ್ ಅಂಡ್ ಎಂಡ್ ಚೈಲ್ಡ್ ಲೇಬರ್ ಎಂಬ ಆಶಯವನ್ನು ಹೊಂದಿದೆ. ಕರ್ನಾಟಕ ರಾಜ್ಯವು ಸಹ ಪ್ರತಿ ವರ್ಷ ಜೂನ್ 12ರಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ದಿನವನ್ನಾಗಿ ಆಚರಿಸುತ್ತಾ ಬಂದಿರುತ್ತದೆ. ಕರ್ನಾಟಕ ರಾಜ್ಯದ ಕಾರ್ಮಿಕ ಇಲಾಖೆ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು, ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಸರ್ಕಾರೇತರ ಸಂಘಟನೆಗಳ ಸಹಯೋಗದೊಂದಿಗೆ ಜೂನ್ 12ನೇ ದಿನವನ್ನು ಬಾಲಕಾರ್ಮಿಕ ಪದ್ಧತಿ ವಿರೋಧ ದಿನವನ್ನಾಗಿ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದು ಸರಳವಾಗಿ ಹಾಗೂ ಸಾಂಕೇತಿಕವಾಗಿ ಆಚರಿಸಲಾಗುತ್ತದೆ. ಈ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ. ಕರ್ನಾಟಕ ರಾಜ್ಯವನ್ನು ಬಾಲ್ಯ ಮತ್ತು ಕಿಶೋರ ಕಾರ್ಮಿಕ ಮುಕ್ತ ರಾಜ್ಯವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರವು ಆರ್ಥಿಕವಾಗಿ ಹಾಗೂ ಕಾನೂನಾತ್ಮಕವಾಗಿ ಅಗತ್ಯವಾಗಿರುವ ಎಲ್ಲ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿದೆ. ಈ ಪ್ರಯತ್ನ ಸಂಪೂರ್ಣವಾಗಿ ಯಶಸ್ವಿಯಾಗಬೇಕಾದರೆ ಈ ನಾಡಿನ ಪ್ರತಿಯೊಬ್ಬ ಪ್ರಜೆಯು ಈ ಪ್ರಯತ್ನದಲ್ಲಿ ಪಾಲ್ಗೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಕರ್ನಾಟಕ ರಾಜ್ಯವು ಇಡೀ ದೇಶದಲ್ಲಿಯೇ ಬಾಲಕಾರ್ಮಿಕ ಕ್ರಿಯೆ ಯೋಜನೆಯನ್ನು ಪ್ರಥಮ ಬಾರಿಗೆ ರೂಪಿಸಿ ಹಲವಾರು ಉಪಯುಕ್ತ ಕ್ರಮಗಳು ನಮ್ಮ ಸರ್ಕಾರದ ಪ್ರಮುಖ ಅಂಗದಲ್ಲಿ ಒಂದಾದ ನ್ಯಾಯಾಂಗದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ನ್ಯಾಯಾಧೀಶರು ಒಂದು ಕಾಳಜಿನ ಇಟ್ಟು ನಮ್ಮೆಲ್ಲರಿಗೂ ಒಂದು ಕಾನೂನಿನ ಅರಿವು ಮೂಡಿಸಬೇಕು ಅಂತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋದು ಬಹಳ ಸಂತೋಷಕರ ವಿಚಾರ. ಈಗ ನಾವು ಪ್ರತಿನಿತ್ಯ ನೀವು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಓದಿರ್ತೀರಾ. ಹಲವಾರು ಭಾಷೆಗಳ ಅಂದ್ರೆ ವಿವಿಧ ಭಾಷೆಗಳನ್ನ ಅಥವಾ ವಿವಿಧ ಸಬ್ಜೆಕ್ಟ್ಸ್ಗಳನ್ನ ತಿಳ್ಕೊಂಡಿರ್ತೀರ. ಅದರಲ್ಲಿ ನಾವು ಏನು ಪುಸ್ತಕವನ್ನು ಓದಿ ಪರೀಕ್ಷೆಯನ್ನು ಬರೀತೇವೆ. ಆದರೆ ಇವತ್ತು ಒಂದು ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಏನಿದೆ ಇದು ಬಹಳ ವಿಶೇಷವಾದದ್ದು. ನಿಮಗೆ ಇಲ್ಲಿ ಬಾಲಕಾರ್ಮಿಕ ವಿರೋಧಿ ಪದ್ಧತಿ ಪರಿಸರ ದಿನಾಚರಣೆ ಜೊತೆಗೆ ಕಾನೂನಿನ ಅರಿವಿನ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದಾರೆ. ಆದರೆ ಇದು ಏನಂದ್ರೆ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ನೀವು ಇನ್ನು ಮುಂದಕ್ಕೆ ಸಮಾಜಕ್ಕೆ ಕಾಲಿಡ್ತಕ್ಕಂಥವ್ರು ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಅರಿವು ಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ವಿಚಾರದ ಬಗ್ಗೆ ಒಂದು ನಾವು ತಿಳ್ಕೊಳ್ಳೋದೇ ಬಹಳ ಮುಖ್ಯವಾಗಿರುತ್ತೆ. ನಿಮಗೆ ಗೊತ್ತು, ಈಗ ಪ್ರಪಂಚ ಎಷ್ಟು ಮುಂದುವರಿತಾ ಇದೆ. ಈಗ 10 ವರ್ಷದಿಂದ ಇದ್ದಿದ್ದು ಈಗಿಲ್ಲ. ಈಗ ನಿಮ್ಮದು ಎಜುಕೇಷನ್ ಅಷ್ಟೇ. ಮುಂಚೆ ಯಾವುದೋ ಒಂದು 4 ಕೋರ್ಸ್ ಇರ್ತಾ ಇತ್ತು, ನೀವು ಓದ್ತಾ ಇದ್ರಿ, ಒಂದು ಕೆಲಸಕ್ಕೆ ಸೇರ್ಕೊತಾ ಇದ್ರಿ. ಬಟ್ ಈಗ ಶಿಕ್ಷಣ ಒಂದು
ಏನು ವೇದಿಕೆ ಇದೆ ಅದು ಸಹ ಬಹಳ ದೊಡ್ಡದಾಗಿ ಬೆಳೆದಿದೆ. ನಿಮಗೆ ಇವತ್ತು 10ನೇ ಕ್ಲಾಸ್ ಓದ್ತಾ ಇದ್ದೀರಾ ಅಂದರೆ ಮುಂದಿನ ಜೀವನ ಚೆನ್ನಾಗಿ ಆಗೋದಕ್ಕೆ ನೀವು ಪರಿಶ್ರಮ ಪಡಬೇಕು. ಜೊತೆಗೆ ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸಿದ ಸ್ವಾಮಿ ಸರ್ ಅವ್ರಿಗೂ ನಾವು ತುಂಬು ಹೃದಯ ಧನ್ಯಗಳನ್ನ. ನ್ಯೂಸ್ ಸಂಗಮಕ್ಕಾಗಿ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕುಶಾಲನಗರ ತಾಲೂಕಿನ ಮುಳುಸಗಿ ಗ್ರಾಮದ ಶ್ರುತಿ ಸುಶೀಲಾ ಗೌಡರವರಿಗೆ ಕರ್ನಾಟಕ ಯೂತ್ ಐಕಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ವಿರಾಜಪೇಟೆ ನಗರದ ಮುಖ್ಯ ಬೀದಿ ಬದಿಯಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದು ಪಾದಚಾರಿಗಳು ನಡೆದಾಡಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಆರ್ಪೇಟೆ ಪಟ್ಟಣದ ಸ್ಕೂಲ್ ಆಫ್ ಇಂಡಿಯಾ ಶಾಲೆ ಆವರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳಿಗೆ ಮಂಜು ಮೆಲ್ಕುಪ.